सिद्धिप्रदायकाय ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮಹಾಶಿವರಾತ್ರಿಯು ಹಬ್ಬ ಅಂದರೆ ಕೇವಲ ಹಬ್ಬವಲ್ಲ, ಅದು ಶಿವನ ದಿವ್ಯ ಶಕ್ತಿ ಇರುವಂತಹ ವಿಚಾರ. ವರ್ಷಕ್ಕೊಮ್ಮೆ ಬರುವಂತಹ ಮಹಾನ್ ರಾತ್ರಿಯಿಂದ ನಾವು ಮಾಡುವಂತಹ ಸಣ್ಣ ಕೆಲಸ ನಮ್ಮ ದಿಕ್ಕನ್ನೇ ಬದಲಿಸಬಹುದು. ಶಾಸ್ತ್ರದ ಪ್ರಕಾರ ಶಿವರಾತ್ರಿಯ ದಿನದಂದು ಮಾಡುವಂತಹ ಒಂದು ಸಣ್ಣ ಕೆಲಸದಿಂದ ಮನೆಯಲ್ಲಿ ಇದ್ದಂತಹ ದಾರಿದ್ರ್ಯ ದೂರವಾಗಿ ಲಕ್ಷ್ಮಿಯು ನೆಲೆಸ್ತಾಳೆ. ಆ ಅದೃಷ್ಟ ಬರುವಂತಹ ವಿಚಾರಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಟ್ಟು ಈ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಹಾಗೂ ಸಂಕಲ್ಪ. ಹೌದು, ಶಿವರಾತ್ರಿಯ ಹಿಂದಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಬೇಕು. ಸ್ನಾನದ ನೀರಿಗೆ ಕಪ್ಪು ಎಳ್ಳನ್ನು ಹಾಕಿ. ಇದು ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ತೊಳೆದು ಹೋಗುತ್ತದೆ. ಅದೃಷ್ಟ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ವಿಶೇಷವಾಗಿ ಜೇನುತುಪ್ಪದ ಒಂದು ಅಭಿಷೇಕ ಮಾಡಿದ್ರೆ ನಿಮ್ಮ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ. ಇನ್ನೊಂದು ಕೆಲಸ ಏನು ಅಂತ ಹೇಳಿದರೆ, ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ಪತ್ರೆ. ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸುವಂಥ ಸಂದರ್ಭದಲ್ಲಿ ಬಿಲ್ಪತ್ರೆ ಒಡೆಯಬಾರದು. ಎಲೆಯ ನಯವಾದ ಭಾಗ ಶಿವನಿಗೆ ಅರ್ಪಿಸಬೇಕಾಗುತ್ತದೆ. ಹಾಗೂ ಶಿವರಾತ್ರಿಯ ದಿನದಲ್ಲಿ ನಿಮ್ಮ ಮನೆಯ ಪೂಜಾ ಮಂದಿರ ಪೂಜೆಯ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಅಂಟಿಸಿ. ರಾತ್ರಿ ಇಡೀ ಆ ತುಪ್ಪದ ದೀಪ ಉರಿಯುತ್ತಿದ್ದಂತೆ ನಿಮ್ಮ ಮನೆಯಲ್ಲಿರುವಂಥ ಅಂಧಕಾರ ದೂರ ಆಗುತ್ತದೆ, ಅದೃಷ್ಟದ ಬೆಳಕು ಮೂಡುತ್ತದೆ. ಶಿವನು ದಾನಿಗಳಿಗೆ ಬೇಗ ಒಲಿತಾನೆ. ಶಿವರಾತ್ರಿಯ ದಿನ ಹಸಿದವರಿಗೆ ಅನ್ನದಾನವನ್ನು ಮಾಡಿ, ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಸಾಲದ ಸುಳಿಯಲ್ಲಿ ನೀವು ಇದ್ದರೆ ಶಿವರಾತ್ರಿಯ ದಿನ ಕಪ್ಪು ಎಳ್ಳೆಯನ್ನು ಅರ್ಪಿಸಿ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟನ್ನು ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸರಳ ಕೆಲಸಗಳನ್ನು ಭಕ್ತಿಯಿಂದ ಮಾಡಿ ನೋಡಿ. ಆ ಪರಶಿವನ ಕೃಪೆ ಸದಾಕಾಲ ನಿಮ್ಮ ಮೇಲೆ ಇರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗೋಣ. ಧನ್ಯವಾದಗಳು.